ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನ್ನಲ್ಲಿ KPSC ಇಂದ ಕಂಡಕ್ಟ್ ಮಾಡಲಾದಂಥ ಹಳೆಯ ಒಂದು GK ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ ಅಪ್ ಟು 65ವರೆಗೆ ಒಂದು ಡಿಸ್ಕಷನ್ ಮಾಡಿರ್ತೀವಿ. ಸೊ ಇಲ್ಲಿ ಮುಂದುವರಿದ ಒಂದು ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ. ಸಂವಿಧಾನವು ರೆಸಿಡ್ಯೂಯರಿ ಪವರ್ಸ್ ಅಂದರೆ ಉಳಿಕೆಯ ಅಧಿಕಾರ. ಈ ಅಧಿಕಾರಗಳನ್ನು ಕೇಂದ್ರಕ್ಕೆ ನಿಹಿತಗೊಳಿಸಿದೆ. ಆದರೆ ಒಂದು ವಿಷಯವು ಉಳಿಕೆಯ ಅಧಿಕಾರಕ್ಕೆ ಒಳಪಡುವುದೇ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಅಂತಿಮ ಪ್ರಾಧಿಕಾರ ಯಾರದಾಗಿರ್ತದೆ? ಈಗ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಸ್ ವೆಸ್ಟೆಡ್ ದ ರೆಸಿಡ್ಯೂಯರಿ ಪವರ್ಸ್ ಅಂದರೆ ಈ ಒಂದು ಸಂವಿಧಾನದಲ್ಲಿ ಏನು ಹೇಳಿದೆ, ಕೆಲವೊಂದು ಉಳಿಕೆಯ ಅಧಿಕಾರಗಳು ಈ ಕೇಂದ್ರಕ್ಕೆ ಒಂದು ಸೀಮಿತಗೊಳಿಸಿದೆ. ಓಕೆ, ಬಟ್ ಒಂದು ವಿಷಯ, ಈಗ ಯಾವುದೇ ಒಂದು ವಿಷಯ ಐತೆ ಅಂತ ತಿಳ್ಕೊಳ್ಳಿ, ಆ ಒಂದು ಸಬ್ಜೆಕ್ಟು ಓಕೆ ಈ ಉಳಿಕೆ ಅಧಿಕಾರಕ್ಕೆ ಅಂದರೆ ಈ ರೆಸಿಡ್ಯೂಯರಿ ಪವರ್ಗೆ ಒಳಪಡ್ತೈತೋ ಇಲ್ಲೋ ಎಂಬುದನ್ನು ಯಾರು ನಿರ್ಧಾರ ಮಾಡ್ತಾರಂತ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಸರ್ವೋಚ್ಚ ನ್ಯಾಯಾಲಯ. ಯಾಕಂದರೆ ಇದೊಂದು ನ್ಯಾಯಾಂಗ ಅಂಗ. ಓಕೆ, ಇದೊಂದು ನ್ಯಾಯಾಂಗ. ಇಟ್ಸ್ ಎ ಜುಡಿಷಿಯರಿ ಬಾಡಿ. ಸೊ ಇಟ್ ಡಿಸೈಡ್ಸ್ ವೆದರ್ ಎನಿ ಮ್ಯಾಟರ್ ಫಾಲ್ಸ್ ಅಂಡರ್ ದಿಸ್ ಲಿಸ್ಟ್, ಮೀನ್ಸ್ ರೆಸಿಡ್ಯೂಯರಿ ಲಿಸ್ಟ್. ಇದೊಂದು ನ್ಯಾಯಾಂಗ ಅಂಗವಾಗಿದ್ದು ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ, ಈ ಒಂದು ಉಳಿಕೆ ಅಧಿಕಾರದಲ್ಲಿ ಅದು ಬರ್ತೈತಿಲ್ಲ ಅಂತ ಡಿಸೈಡ್ ಮಾಡೋದು ಸುಪ್ರೀಂ ಕೋರ್ಟು. ಓಕೆ, ನೆಕ್ಸ್ಟ್ 2016ರ ಏಕಲವ್ಯ ಪ್ರಶಸ್ತಿಯನ್ನು ಗೆದ್ದ ಕ್ರೀಡಾ ಸ್ಪರ್ಧಿ. ಕರೆಂಟ್ ಅಫೇರ್ಸ್ ಕ್ವಶನ್ ಅದು. ಇದು 2016 ಟೈಮಲ್ಲಿ ಆಗಿದಂಥ ಕ್ವಶನ್ ಪೇಪರು. ಸೊ ಇಲ್ಲಿ ಈ ಒಂದು ಏಕಲವ್ಯ ಪ್ರಶಸ್ತಿಯನ್ನು ಸ್ರಬಾನಿನಂದ ಇವರು ಇಂಡಿಯನ್ ಏಸ್ ಸ್ಪ್ರಿಂಟರ್ ಈ ಒಂದು ಕ್ರೀಡಾಪಟು ಆಗಿರ್ತಾರೆ. ಸೊ ಇವರು ಈ ಒಂದು ಪ್ರಶಸ್ತಿಯನ್ನು ಗೆಲ್ತಾರೆ. ಓಕೆ, ನೆಕ್ಸ್ಟ್ ಯಾಂಗೋನ್ ಮ್ಯಾನ್ಮಾರ್ಗಳಲ್ಲಿ ತನ್ನ ಶಾಖೆಯನ್ನು ತೆರೆದ ಮೊಟ್ಟ ಮೊದಲ ಭಾರತೀಯ ಡೊಮೆಸ್ಟಿಕ್ ಸ್ವದೇಶಿ ಬ್ಯಾಂಕು ಯಾವುದು? ಅಂದರೆ ಈ ಮ್ಯಾನ್ಮಾರ್ನ ಒಂದು ಯಾಂಗೋನ್ನಲ್ಲೇ ಮೊಟ್ಟ ಮೊದಲ ಯಾವ ಒಂದು ಡೊಮೆಸ್ಟಿಕ್ ಬ್ಯಾಂಕ್ ತನ್ನ ಒಂದು ಶಾಖೆಯನ್ನು ಓಪನ್ ಮಾಡಿದೆ ಅಥವಾ ತನ್ನ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದೆ? ಫ್ರೆಂಡ್ಸ್, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI, it has the first domestic bank of India to open a branch in the capital city of Yangon, Myanmar. ಮ್ಯಾನ್ಮಾರ್ನ ರಾಜಧಾನಿ ಆದಂಥ ಯಾಂಗೋನ್ ಇಲ್ಲಿ SBI ತನ್ನ ಒಂದು ಶಾಖೆಯನ್ನು ತೆಗಿತದ. ಸೊ ಆಪ್ಷನ್ 2 ಈಸ್ ರೈಟ್. ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ಈಗಿನ ಸದ್ಯದ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ ಯಾರಪ್ಪ ಅಂದ್ರೆ ದಿನೇಶ್. ಕರೆಂಟ್ ಅಫೇರ್ಸಲ್ಲಿ ಕೇಳ್ತಾರೆ ದಿನೇಶ್ ಕುಮಾರ್ ಖರಾ. ನೋಡಿ, ಈ ಒಂದು GK ಪ್ರಶ್ನೆ ಪತ್ರಿಕೆ ಒಡನೆ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗ್ತವೆ. ಓಕೆ, ಸೊ ಇಲ್ಲಿ ಇವರು ಚೇರ್ಮನ್ 2020 ಅಕ್ಟೋಬರ್ 7 ಇವರು ತಮ್ಮ ಒಂದು ಪೊಸಿಷನ್ನಲ್ಲಿದ್ದಾರೆ, ದಿನೇಶ್ ಕುಮಾರ್ ಖರಾ. ನೆಕ್ಸ್ಟ್, ಈ ಕೆಳಗಿನವರಲ್ಲೇ 2016-17 ಸಾಲಿನ ಮಹಶ್ರೀ
ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಶಸ್ತಿಗಾಗಿ ಆಯ್ಕೆಯಾದವರು ಯಾರು? ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಶಸ್ತಿ ಇದು ಫಾರ್ಮರ್ ಮಿನಿಸ್ಟರ್, ಓಕೆ, ಮಾಜಿ ಮಂತ್ರಿ ವೀರಣ್ಣ ಇವರಿಗೆ ಸಿಗ್ತದ. ಓಕೆ, ಸೊ ಕರೆಕ್ಟ್ ಆಪ್ಷನ್ ಈಸ್ 3. ಅಕ್ಟೋಬರ್ 2016 ಬ್ರಿಕ್ಸ್ ಬಿಮ್ಸ್ಟೆಕ್ ಔಟ್ರೀಚ್ ಶೃಂಗಸಭೆಯು ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆಯಿತು? ಬ್ರಿಕ್ಸ್ ಬಿಮ್ಸ್ಟೆಕ್. ಬ್ರಿಕ್ಸ್ ಅಂದರೆ ಏನು? ಬ್ರಿಕ್ಸ್ ಇದೊಂದು 5 ರಾಜ್ಯಗಳ ಒಂದು ಗುಂಪು, 5 ದೇಶಗಳ, ಓಕೆ, ಏನಪ್ಪ, ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಓಕೆ. ಆ್ಯಂಡ್ ಬಿಮ್ಸ್ಟೆಕ್ ಅಂದ್ರೇನು? ಇದು ಬೇ ಆಫ್ ಬೆಂಗಾಲ್ದು, ಅಂದರೆ ಈ ಒಂದು ಬೇ ಆಫ್ ಬೆಂಗಾಲ್, ಈ ಒಂದು ಬಂಗಾಳ ಉಪಸಾಗರ ಇದೆಯಲ್ಲ, ಈ ಒಂದು ಉಪಸಾಗರದ ಸುತ್ತಮುತ್ತ ಬರುವ ಎಲ್ಲ ಒಂದು, ಅಂದರೆ ಅದ್ರದ್ದೊಂದು ಗ್ರೂಪ್ ಮಾಡಿದ್ದಾರೆ ಆ ಒಂದು ದೇಶಗಳದ್ದು, ಓಕೆ. ಫಾರ್ ಎಕ್ಸಾಂಪಲು ಹೇಳ್ಬೇಕಂದ್ರೆ ಇಂಡಿಯಾ ಇದೆ, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಶ್ರೀಲಂಕಾ, ಸೊ ಮತ್ತು ಆಮೇಲೆ ಭೂತಾನು, ಓಕೆ, ಹೀಗೆ ಇನ್ನು ದೇಶಗಳು ಬರ್ತಾವೆ, ನೇಪಾಳ, ಓಕೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಗೋವಾ. ಭಾರತದಲ್ಲಿ ಯಾವ ದಿನವನ್ನು ಆರಕ್ಷಕರ ಸ್ಮಾರಕೋತ್ಸವ ದಿನ ಎಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 21 ಪೊಲೀಸ್ ಕೊಮೆಮೊರೇಷನ್ ಡೇ ಅಂತ ಆಚರಿಸ್ತಾರೆ, ಅಕ್ಟೋಬರ್ 21, ಓಕೆ. ಬಾತುಕಮ್ಮ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಬಾತುಕಮ್ಮ ಅನ್ನೋದು ಇದೊಂದು ಹಿಂದೂ ಧರ್ಮದ ಒಂದು ಹೂವಿನ ಹಬ್ಬ. ಇಟ್ಸ್ ಎ ಹಿಂದೂ ಫ್ಲವರ್ ಫೆಸ್ಟಿವಲ್. ಆ್ಯಕ್ಚುಲಿ ಇದನ್ನು ಸೆಲೆಬ್ರೇಟೆಡ್ ಬೈ ವುಮೆನ್ ಆಫ್ ತೆಲಂಗಾಣ, ಓಕೆ. ತೆಲಂಗಾಣದ ವುಮೆನ್ಸು, ಓಕೆ, ಪರ್ಟಿಕ್ಯುಲರ್ಲಿ ಈ ವುಮೆನ್ಸ್ದಿಂದ ಮತ್ತು ಸಮ್ ಪಾರ್ಟ್ಸ್ ಆಫ್ ಕೆಲವೊಂದು ಭಾಗಗಳಾದ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದ ಈ ಒಂದು ಹೆಚ್ಚಾಗಿ ತೆಲಂಗಾಣದಲ್ಲಿದೆ, ಬಟ್ ಸಮ್ ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶ್, ಓಕೆ. ಸೊ ಇಲ್ಲಿ ತೆಲಂಗಾಣ ರೈಟ್ ಆನ್ಸರ್ ಆಗುತ್ತೆ, ಓಕೆ. ಸೊ ಈ ಒಂದು ಬಾತುಕಮ್ಮ ಅನ್ನೋ ಒಂದು ಹಬ್ಬವನ್ನು ದುರ್ಗಾ ನವರಾತ್ರಿ ಇರುತ್ತಲ್ಲ, ಆ ದುರ್ಗಾ ನವರಾತ್ರಿ ದಿವಸ ಫಾರ್ 9 days 9 ದಿವಸಗಳಿಗೆ ಏನಪ್ಪ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ, ಓಕೆ. ಮತ್ತು ಇನ್ನೊಂದು, ವಾಟ್ ಈಸ್ ದ ಫೆಸ್ಟಿವಲ್ ಆಫ್ ತೆಲಂಗಾಣ ಸ್ಟೇಟ್? ಈ ತೆಲಂಗಾಣ ಸ್ಟೇಟ್ದು ಫೆಸ್ಟಿವಲ್ ಏನು? ಅದು ಬೋನಾಲು ಅಂತ ಬರುತ್ತೆ. ಇಟ್ಸ್ ಆಲ್ಸೋ ಹಿಂದೂ ಫೆಸ್ಟಿವಲ್, ಮಹಾಕಾಳಿ ದೇವತೆಯ ಒಂದು ಹಬ್ಬ ಇದು, ಓಕೆ. ಇದು ಆ್ಯಕ್ಚುಲಿ ಹೈದರಾಬಾದ್ ಮತ್ತು ಸಿಕಂದ್ರಾಬಾದಲ್ಲಿ ಹೆಚ್ಚಾಗಿ ಆಚರಿಸ್ತಾರೆ. ನೆಕ್ಸ್ಟ್, ಭಾರತೀಯ ವಾಯುದಳ ದಿನವನ್ನು ಅಂದರೆ ಇಂಡಿಯನ್ ಏರ್ಫೋರ್ಸ್ ಡೇ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ಅಕ್ಟೋಬರ್ 8. ಅಕ್ಟೋಬರ್ 8 ಯಾಕೆ ಆಚರಿಸ್ತಾರೆ? ಯಾಕೆಂದರೆ ಈ ಇಂಡಿಯನ್ ಏರ್ಫೋರ್ಸ್ ಅನ್ನು 8th ಅಕ್ಟೋಬರ್ 1932 ಈ ಒಂದು ದಿನದಿಂದ ಇದನ್ನು ಇಸ್ಟಾಬ್ಲಿಷ್ ಮಾಡಲಾಗ್ತದೆ. ಸೊ ಅದಕ್ಕೆ ಇದನ್ನು ಫೌಂಡೇಶನ್ ಡೇ ಕೂಡ ಕರೀತಾರೆ. ಫೌಂಡೇಶನ್ ಡೇ, ಸ್ಥಾಪನೆ ದಿನ.
ಆರ್ಮಿ ಡೇ ಯಾವಾಗ? ಆರ್ಮಿ ಡೇ ಯಾವಾಗ ಅಂದರೆ ಜನವರಿ 15. ಓಕೆ, ಜನವರಿ 15 ಆಯಿತು. ಇನ್ನೊಂದು ಯಾವುದು? ನೇವಿ ಡೇ. ನೇವಿ ಡೇ ಯಾವಾಗ ಅಂತ ನನಗೆ ಕಾಮೆಂಟ್ ಮಾಡಿ. ಓಕೆ, ಯಾಕೆಂದರೆ ಇದರಿಂದ ಇಲ್ಲಿ ವಾಯುದಳ ದಿನವಂತ ಈಗ ಕರೆದಾರಪ್ಪ. ಓಕೆ, ಸೊ ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಡೇ ಕೇಳಿದ್ದಾರೆ. ಸೊ ನಾಳೆ ನಿಮಗೆ ಎಕ್ಸಾಮಲ್ಲೇ ನೇವಿ ಡೇ ಅಂತ ಕೇಳ್ಬೋದು, ಆರ್ಮಿ ಡೇ ಅಂತ ಕೇಳ್ಬೋದು. ಸೊ ಅದಕ್ಕೆ ಕ್ವಶನ್ ಪೇಪರ್ ಬಿಡಿಸೋದು ಈ ರೀತಿ, ಈ ಸೇಮ್ ಟು ಸೇಮ್ ಇದೇ ಕ್ವಶನ್ ಪ್ರಿಂಟ್ ಆಗುತ್ತಂತ ಹೇಳಕ್ಕೆ ಬರೋಲ್ಲ. ಓಕೆ, ಈ ಟೈಪ್ ಕ್ವಶನ್ ಅಂದರೆ ಡೇಸ್ಗಳ ಮೇಲೆ ಈ ಥರ ಕೇಳ್ಬೋದು. ಸೊ ಅದಕ್ಕೆ ನಾವು ಈ ಥರ ಪ್ರಿಪೇರ್ ಮಾಡಬೇಕು. ಓಕೆ, ನೆಕ್ಸ್ಟ್ 19ನೇ ಶತಮಾನದ ಕೆಲವು ಪ್ರಮುಖ ರೈತ ದಂಗೆಗಳು, ಅವುಗಳ ನಾಯಕರು ಈ ಕೆಳಗಿನಂತಿವೆ. ಇಲ್ಲಿ 19ನೇ ಶತಮಾನದಲ್ಲಿ ಕೆಲವೊಂದು ದಂಗೆಗಳಾಗ್ತವೆ. ಓಕೆ, ಇಲ್ಲಿ ಆ ಥರ ಒಂದು ಪೇರ್ ಕೊಟ್ಟಿದ್ದಾರೆ. ಈ ಪೇರ್ಗಳಲ್ಲೇ ಯಾವುದು ಸರಿಯಾದ ಉತ್ತರ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಮೊದಲನೇದಾಗಿ ಸಂತಾಲ ದಂಗೆ ಅನ್ನೋದು ಬಹಳ ಒಂದು ವೆರಿ 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 ಇಂಪಾರ್ಟೆಂಟ್ ದಂಗೆ ಅಥವಾ ರೆಬೆಲಿಯನ್. ಸಂತಾಲ ರೆಬೆಲಿಯನ್ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಸಂತಾಲ್ ಅಂದರೆ ಏನು? ಸಂತಾಲ್ ಅಂದರೆ ಅಗ್ರಿಕಲ್ಚರ್ ಪೀಪಲ್. ಓಕೆ, ಈ ವ್ಯವಸಾಯ ಮಾಡುವಂಥ ಒಂದು ಜನರು. ಓಕೆ, ಸೊ ಅವ್ರು ಏನು ಮಾಡ್ತಿದ್ರು? ಮುಂಚೆ ಒಂದು ಬೇಟೆಗಾರಿಕೆ ಮಾಡ್ತಿದ್ರು, ಮೀನುಗಾರಿಕೆ ಮಾಡ್ತಿದ್ರು. ಅವರ ಒಂದು ಇದು ವ್ಯವಸಾಯ ಆಗಿತ್ತು. ಬಟ್ ಆಮೇಲೆ ಏನಾಗುತ್ತೆ, ಈ ಸಂತಾಲರಲ್ಲಿ ಈ ಬ್ರಿಟಿಷರ ಒಂದು ಇನ್ವಾಲ್ವ್ಮೆಂಟ್ ಏನಾಗ್ತದಲ್ಲ, ಈ ಬ್ರಿಟಿಷರು ಏನು ಬರ್ತಾರೆ, ಇದಕ್ಕಿಂತ ಮುಂಚೆ ಅವರು ಬೇಟೆಗಾರಿಕೆ, ಮೀನುಗಾರಿಕೆ ಈ ಥರ ಒಂದು ಹಲವಾರು ಒಂದು ವ್ಯವಸಾಯಗಳನ್ನು ಮಾಡ್ಕೊತು ಅವರ ಜೀವನವನ್ನು ಸಾಗಿಸ್ತಿದ್ರು. ಈ ಬ್ರಿಟಿಷರ ಇನ್ವಾಲ್ವ್ಮೆಂಟ್ದಿಂದ ಏನಾಗ್ತದೆ, ದೇ ಟರ್ನ್ ಟು ಸೆಟಲ್ ಅಗ್ರಿಕಲ್ಚರ್. ಅದನ್ನೆಲ್ಲ ಬಿಡಿಸಿ ಅಗ್ರಿಕಲ್ಚರ್ ವ್ಯವಸಾಯ, ಅವ್ರಿಗೆ ಯಾವ ಒಂದು ಬೆಳೆ ಬೇಕು ಆ ಒಂದು ಬೆಳೆಯನ್ನು ಬೆಳೆಸೋದು, ಈ ಥರ ಮಾಡಿಸ್ತಿದ್ರು. ಇವರು ನಾರ್ಮಲಾಗಿ ಈ ಸಂತಾಲರು ಎಲ್ಲಿ ರಾಜಮಹಲ್ ಈ ಒಂದು ಬೆಟ್ಟಗಳಲ್ಲಿ ವಾಸಿಸ್ತಿದ್ರು. ಓಕೆ, ಈ ಒಂದು ದಂಗೆ ಏಳಕ್ಕೆ ಇದರ ಒಂದು ಮೇನ್ ನೇತೃತ್ವ ವಹಿಸಿದವರು ಯಾರಪ್ಪ ಅಂದರೆ 4 ಬ್ರದರ್ಸ್, 4 ಜನರು. ಯಾರ್ಯಾರಂದರೆ ಸಿಡು, ಕಣ್ಣು, ಚಾಂದ್, ಭೈರವ್. ಓಕೆ, ನೋಡಿ ಈಗ ಸಿಡು ಕೊಟ್ಟಿದ್ದಾರೆ, ಸಿಡು, ಕಣ್ಣು. ಓಕೆ, ನೆಕ್ಸ್ಟ್ ಇನ್ನೊಬ್ಬ ಚಾಂದ್ ಮತ್ತು ಭೈರವ. ನೆನಪಿಡ್ಬೇಕು ನಿಮಗೆ, ನಾಳೆ ಸಿಡು ಕಣ್ಣು ಬಿಟ್ಟು ಚಾಂದ್ ಭೈರವನು ಕೇಳ್ಬೋದು. ಓಕೆ, ಅದಕ್ಕೆ 4 ಜನ, ಸಿಡು, ಕಣ್ಣು, ಚಾಂದ್, ಭೈರವ್. ಓಕೆ, ಸೊ ಇದು 1855ದಲ್ಲಿ ನಡೀತದ. ಕೇಳ್ತಾರೆ, ಸಂತಾಲ ದಂಗೆಯು ಯಾವ ಒಂದು ವರ್ಷದಲ್ಲಿ ನಡೆಯಿತು? 1855. ಓಕೆ, ಈ ಒಂದು ಎಲ್ಲ ಇದು ಒಂದು ಏನಪ್ಪ ಇದರ ಸಂಬಂಧ ಆಗಿ ಏನಾಗುತ್ತೆ, 1857ನಲ್ಲಿ ಏನಾಗುತ್ತದೆ, ಮೊದಲ ಸಿಪಾಯಿ ದಂಗೆ ಆಗ್ತದೆ. ಈ ಸಿಪಾಯಿ ದಂಗೆ ಆಗೋಕ್ಕಿಂತ ಮೊದಲು 2 ವರ್ಷ ಫಸ್ಟ್ ಈ ಸಂತಾಲ ದಂಗೆ ಆಗ್ತದೆ. ಓಕೆ, ನೆಕ್ಸ್ಟ್ ಈಗ ಏನಾಯ್ತಪ್ಪ, ಇದು ಕರೆಕ್ಟ್ ಆಯಿತು. ಓಕೆ, ನೆಕ್ಸ್ಟ್ ಈ ಪೇರ್ ಕರೆಕ್ಟ್ ಇದೆ. ನೆಕ್ಸ್ಟ್ ಗುಮ್ಸಾರ್ನ ಕೊಂಡರು ಇಲ್ಲಿ ಚಕ್ರ ಬಿಸೋಯಿ, ಇದು ಪೇರ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಸವಾರಿ ದಂಗೆ
ಆರ್ ಕೆ ದಂಡಸೇನ ಅಂತ ಬರ್ತಾನೆ, ಅಂದರೆ ರಾಧಾಕೃಷ್ಣ ದಂಡಸೇನ. ನೆಕ್ಸ್ಟ್ ಪಬ್ನ ಬಂಡಾಯ, ಇದು ಕೂಡ ಕೇಶವ್ ಚಂದ್ರ ರಾಯ್, ಕೇಶಿರಾಯ್, ಇದು ಕರೆಕ್ಟ್. ಸೊ ಇಲ್ಲಿ ABCD ಎಲ್ಲ ಪೇರು ಕರೆಕ್ಟ್ ಆಗ್ತವ. ಓಕೆ. ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತ್ರಿಪುರಾ ಅಧಿವೇಶನದಲ್ಲಿ ಅಧ್ಯಕ್ಷರಿಗಾಗಿ ಮಹಾತ್ಮ ಗಾಂಧೀಜಿಯವರ ಅಧಿಕೃತ ಅಭ್ಯರ್ಥಿಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸೋಲಿಸಿದರು. ಆ ಅಭ್ಯರ್ಥಿ ಯಾರಾಗಿದ್ದರು? ಫ್ರೆಂಡ್ಸ್, ಈ ತ್ರಿಪುರಾ ಅಧಿವೇಶನ ಅನ್ನೋದು ಮಾರ್ಚ್ 1939 ಆಗ್ತದೆ. ಇಲ್ಲಿ ಸುಭಾಷ್ ಚಂದ್ರ ವಿರುದ್ಧ ಈ ಮಹಾತ್ಮ ಗಾಂಧೀಜಿಯವರ ಒಬ್ಬ ಅಭ್ಯರ್ಥಿ, ಕ್ಲೋಸೆಸ್ಟ್ ಕ್ಯಾಂಡಿಡೇಟ್, ಓಕೆ, ಯಾರು? ಪಟ್ಟಾಭಿ ಸೀತಾರಾಮಯ್ಯ ಅನ್ನೋರು ಈ ಒಂದು ಸುಭಾಷ್ ಚಂದ್ರ ಇವರ ಒಂದು ಅಪೋಸಿಟ್ ನಿಲ್ತಾರೆ. ಬಟ್ ಇಲ್ಲಿ ಏನಾಗ್ತದೆ, ಸುಭಾಷ್ ಚಂದ್ರ ಬೋಸ್ರು ಅವರನ್ನು ಸೋಲಿಸ್ತಾರೆ. ಓಕೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಪಟ್ಟಾಭಿ ಸೀತಾರಾಮಯ್ಯ, ಪಟ್ಟಾಭಿ ಸೀತಾರಾಮಯ್ಯ. ನೆಕ್ಸ್ಟ್ ಕೇಂದ್ರ ವಿಧಾನಸಭೆಯಲ್ಲಿ ಭಗತ್ ಸಿಂಗ್ ಮತ್ತು BK ದತ್ತರು ಬಾಂಬನ್ನು ಎಸೆದಿದ್ದು ಯಾಕೆ? ಆ್ಯಕ್ಚುಲಿ 8th April, ಓಕೆ, 8th April 1929, ನೆನಪಿಡಿ, 1929 1929 ಈ ಒಂದು ಕೇಂದ್ರ ಅಸೆಂಬ್ಲಿ ಹಾಲ್, ಅಂದರೆ ಈ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಈ ಭಗತ್ ಸಿಂಗ್ ಮತ್ತು ಈ BK ದತ್ತರು ಏನು ಮಾಡ್ತಾರೆ, ಈ ಬಾಂಬನ್ನು ಏನಪ್ಪ ಎಸಿತಾರೆ. ಎಸೆದು ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗ್ತಾರೆ. ಬಟ್ ಇದು ಮಾಡಿದ್ದು ಎದಕ್ಕೆ ಅಂದರೆ ಅವರು ಪಬ್ಲಿಕ್ ಸೇಫ್ಟಿ ಬಿಲ್ ವಿರುದ್ಧ ಅದರ ಒಂದು ವಿರುದ್ಧ ಪ್ರತಿಭಟಿಸಲು ಇದನ್ನು ಅವರು ಎಸೆತಾರೆ. ಅಂದರೆ ಸಾರ್ವಜನಿಕ ಸುರಕ್ಷತಾ ಮಸೂದೆಯ ಚಿಕ್ಕ ಭಾಗದ ವಿರುದ್ಧ ಪ್ರತಿಭಟಿಸಲು. ಓಕೆ. ಅಗೇನ್ಸ್ಟ್ ದ ಪ್ಯಾಸೇಜ್ ಆಫ್ ಪಬ್ಲಿಕ್ ಸೇಫ್ಟಿ ಬಿಲ್ ಆ್ಯಂಡ್ ಟ್ರೇಡ್ ಡಿಸ್ಪ್ಯೂಟ್ ಬಿಲ್. ಓಕೆ. ಸೊ ಇದೇನಾಗ್ತಿತ್ತು, ಈ ಒಂದು ಸಾಮಾನ್ಯ ನಾಗರಿಕರ ಮೇಲೆ ಒಂದು ಪ್ರಭಾವವನ್ನು ಬೀರ್ತಿತ್ತು. ಓಕೆ. ಸೊ ಇದನ್ನು ಈ BK ದತ್ತ ಅಂದರೆ ಏನು, ಬಟುಕೇಶ್ವರ್ ದತ್ತ ಮತ್ತು ಭಗತ್ ಸಿಂಗ್ ಇವರು ಎಸೆತಾರೆ. ಸೊ ಆಪ್ಷನ್ 1 ಈಸ್ ರೈಟ್. ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಕ್ಕೆ ಯಾವುದು? ಇಲ್ಲಿ ನೋಡಿ, ಕೆಲವೊಂದು ಈ ಸ್ವಾತಂತ್ರ್ಯ ಯುಗದ ಟೈಮಲ್ಲಿ ಕೆಲವೊಂದು ಆಯೋಗ, ನಿಯೋಗ, ವಿಭಜನೆ, ಒಪ್ಪಂದಗಳು ಮುಂತಾದಾಗೆ ಹೋಗ್ತಾವೆ. ಸೊ ಇಲ್ಲಿ ಅದರ ಒಂದು ಕಾಲಾನುಕ್ರಮಣಿಕೆ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ಏನಿದೆ, ಕ್ರಿಪ್ಸ್ ನಿಯೋಗ. ಕ್ರಿಪ್ಸ್ ನಿಯೋಗ ಅಂದ್ರೇನು? ಕ್ರಿಪ್ಸ್ ಕಮಿಷನ್. ಓಕೆ. ಈ ಕ್ರಿಪ್ಸ್ ಕಮಿಷನು ಭಾರತಕ್ಕೆ, ಈ ಬ್ರಿಟಿಷ್ ಗೌರ್ಮೆಂಟಿಂದ ಭಾರತಕ್ಕೆ ಮಾರ್ಚ್ 1942 ಬರ್ತದೆ. 1942 ಬರ್ತದೆ. ಯಾಕಂದರೆ ಟು ಗೆಟ್ ದ ಇಂಡಿಯನ್ ಕೋಆಪ್ರೇಷನ್ ಫಾರ್ ದ ಬ್ರಿಟಿಷ್ ವಾರ್ ಎಫರ್ಟ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್. ಈ ಕ್ರಿಪ್ಸ್ ನಿಯೋಗವನ್ನು ಯಾಕೆ ಇದು ಮಾಡಿದ್ರು ಅಂದರೆ, ಈ ಒಂದು ಭಾರತದ ಒಂದು ಕೋಆಪ್ರೇಷನ್ ಬೇಕು, ಅಂದರೆ ಈ ಬ್ರಿಟಿಷರ ಒಂದು ಪರವಾಗಿ ಅಲ್ಲಿ ಯುದ್ಧ ಮಾಡೋದು. ಎಲ್ಲಿ? ಸೆಕೆಂಡ್ ವರ್ಲ್ಡ್ ವಾರಲ್ಲೇ, 2ನೇ ಯುದ್ಧದಲ್ಲಿ ಈ ಒಂದು ಭಾರತದ ಒಂದು ಕೋಆಪ್ರೇಷನ್ ಬೇಕಾಗಿತ್ತು, ಸಹಕಾರ ಬೇಕಾಗಿತ್ತು. ಅದಕ್ಕೆ ಈ ಒಂದು ಕ್ರಿಪ್ಸ್ ಮಿಷನ್ ಬರ್ತದೆ. ಈ ಕ್ರಿಪ್ಸ್ ಮಿಷನ್ಗೆ ಹೆಡ್ ಯಾರಾಗಿದ್ದರು? ಸರ್ ರಿಚರ್ಡ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಅಂತ. ಓಕೆ.
ಅವರ ಹೆಸರಲ್ಲೇ ಇದು ಮಿಷನನ್ನು ಇದು ಮಾಡ್ತಾರೆ. ಓಕೆ, ಸೊ ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಇದು 1942 ಅಲ್ಲಿ ಬರ್ತದೆ. ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದ, ಇದು ಮಾರ್ಚ್ 5th ಮಾರ್ಚ್. ಓಕೆ, 5th ಮಾರ್ಚ್ 1931. 1931ರಲ್ಲಿ ಈ ಗಾಂಧಿ ಮತ್ತು ಈ ಇರ್ವಿನಲ್ಲಿ ಒಂದು ಒಪ್ಪಂದ ಆಗ್ತದೆ. ಓಕೆ, ಅಥವಾ ಅದಕ್ಕೆ ದಿಲ್ಲಿ ಒಪ್ಪಂದ ಅಂತಲೂ ಕರೀತಾರೆ. ಏನು, ದಿಲ್ಲಿ ಪ್ಯಾಕ್ಟ್, ದೆಹಲಿ ಒಪ್ಪಂದ. ಓಕೆ, ದೆಹಲಿ ಒಪ್ಪಂದ. ಈ ಒಂದು ಇರ್ವಿನ್ ಏನಿದ್ರು ಆ ಒಂದು ಟೈಮಲ್ಲಿ ವೈಸ್ ರಾಯ್ ಇದ್ದರು. ನೆಕ್ಸ್ಟ್ ಸೈಮನ್ ಆಯೋಗ. ಸೈಮನ್ ಆಯೋಗ ಇದು ಆ್ಯಕ್ಚುಲಿ 1919 ಭಾರತ ಸರ್ಕಾರ ಕಾಯ್ದೆ. ಅಂದರೆ ಈ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡ್ತದ, ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಈ ಒಂದು ಕಾಯ್ದೆಯ ಒಂದು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ, ಅದರ ಒಂದು ಏನಪ್ಪ ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಏನು, ಅದರಿಂದ ಏನಾಯಿತು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈ ಒಂದು ಸೈಮನ್ ಕಮಿಷನನ್ನು ಏನಪ್ಪ ಅದನ್ನು ನಿಯೋಗವನ್ನು ಭಾರತಕ್ಕೆ ಕಳಿಸ್ತಾರೆ. ಬಟ್ ಅದರಲ್ಲಿ ಸೈಮನ್ ಕಮಿಷನಲ್ಲಿ ಇಂಡಿಯನ್ ಪೀಪಲ್ ಯಾರೂ ಇರಲ್ಲ. ಸೊ ಅದನ್ನು ಏನು ಮಾಡ್ತಾರೆ, ಇಂಡಿಯಾದವರು ಅದನ್ನು ಅಪೋಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ಲಾಲಾ ಲಜಪತ್ ರಾಯ್ ಮಾಡ್ತಾರೆ. ಸೊ ಈಗ ಆ ಒಂದು ಸೈಮನ್ ಆಯೋಗದ ಒಂದು ಟೈಮಲ್ಲೇ ಈ ಲಾಲಾ ಲಜಪತ್ ರಾಯ್ ಅವರು ತೀರಿ ಹೋಗ್ತಾರೆ. ಓಕೆ, ಬಟ್ ಈ ಒಂದು ಸೈಮನ್ ಕಮಿಷನ್ ಆ್ಯಕ್ಚುಲಿ 1927 ಅದು ಕ್ರಿಯೇಟ್ ಆಗುತ್ತೆ, ಅಪಾಯಿಂಟ್ ಆಗುತ್ತೆ. ಬಟ್ ಅದು 1928 ಇಂಡಿಯಾಕ್ಕೆ ಬರುತ್ತೆ. 1928 ಇಂಡಿಯಾಕ್ಕೆ ಬರ್ತದೆ. ನೆಕ್ಸ್ಟ್ ರಾಷ್ಟ್ರದ ವಿಭಜನೆ, ಪಾರ್ಟಿಷನ್ ಆಫ್ ಇಂಡಿಯಾ ಇನ್ 1947. 1947 ಈ ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಎರಡು ಇಂಡಿಪೆಂಡೆಂಟ್ ರಾಷ್ಟ್ರಗಳಾಗಿ ಒಂದು ವಿಭಜನೆ ಮಾಡಲಿಕ್ಕೆ ಈ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಓಕೆ, ಸೊ ಇದ್ರ ಮೇಲೆ ನಿಮ್ಗೆ ಏನು ತಿಳಿದು ಬರುತ್ತಾ, ಮೊದಲು ಯಾವುದು ಬರುತ್ತಾ, 1927 ಮೊದಲು ಸೈಮನ್ ಆಯೋಗ ಸಿ ಬರ್ತದೆ, ಇದು ಫಸ್ಟು. ಆಮೇಲೆ ಗಾಂಧಿ ಇರ್ವಿನ್ ಒಪ್ಪಂದ ಸೆಕೆಂಡು. ಆಮೇಲೆ ಕ್ರಿಪ್ಸ್ ಆಯೋಗ 3, ಇದು 4. ಅಂದರೆ CBAD ನೋಡಿ, CBAD ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಒಂದೇ ಕ್ವಶನ್ ಮಾಡಿರಿ ನೀವು 5 ನಿಮಿಷಗೊಂದು, ಬಟ್ ಅದನ್ನು ಡಿಟೇಲಾಗಿ ಮಾಡಿರಿ, ಅದು ಇಂಪಾರ್ಟೆಂಟ್. ಭಾರತೀಯರ ಪ್ರಾತಿನಿಧ್ಯ ನೀಡುವ ವಿವಾದದ ಪ್ರತ್ಯೇಕತನದ ಸಮಸ್ಯೆ ಕುರಿತಾದ ಕೆಳಗಿನ ಪ್ರಯತ್ನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದು ವಿವಾಹ ಅಲ್ಲ, ಇದು ಮಿಸ್ಟೇಕ್ ಆಗಿದೆ. ಓಕೆ, ಸೊ ಇಲ್ಲಿ ನೆಹರು ವರದಿ, 2ನೇ ದುಂಡು ಮೇಜಿನ ಪರಿಷತ್ತು, ಸೈಮನ್ ಆಯೋಗ, ಪುನಃ ಪ್ಯಾಕ್ಟ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸೈಮನ್ ಆಯೋಗ ನೋಡಿದ್ದೀವಿ, ಇದು ಭಾರತಕ್ಕೆ 1928 ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವುದು ಉಳಿತಪ್ಪ, ಈ ನೆಹರು ವರದಿ, 2ನೇ ದುಂಡು ಮೇಜಿನ ಪರಿಷತ್ತು. ಈ ನೆಹರು ರಿಪೋರ್ಟ್ ಇದು 1928 ಇದು ಏನು ಮಾಡ್ತಾರೆ, ಇಸ್ಟಾಬ್ಲಿಷ್ ಮಾಡ್ತಾರೆ. ಅಂದರೆ ಈ ನೆಹರು ರಿಪೋರ್ಟನ್ನು ಇದನ್ನು ತಯಾರು ಮಾಡ್ತಾರೆ. ಓಕೆ, ಸೊ ಇದನ್ನು ಆ್ಯಕ್ಚುಲಿ ಈ ನೆಹರು ರಿಪೋರ್ಟ್ ಮಾಡೋರು ಪಂಡಿತ್ ಜವಾಹರ್ಲಾಲ್ ನೆಹರು ಅಲ್ಲ, ಮೋತಿಲಾಲ್ ನೆಹರು.
ಜವಾಹರ್ಲಾಲ್ ನೆಹರು ಅವರ ತಂದೆ. ಓಕೆ, 1928. ಓಕೆ, ನೆಕ್ಸ್ಟ್ ಎರಡನೇ ದುಂಡು ಮೇಜಿನ ಪರಿಷತ್ತು. ಎರಡನೇ ದುಂಡು ಮೇಜಿನ ಪರಿಷತ್ತು ಈ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತಾರೆ. ಇದು 1931 ಸೆಪ್ಟೆಂಬರ್ ಟು ಡಿಸೆಂಬರ್ ಆಗುತ್ತೆ. 1931. ಓಕೆ, ನೆಕ್ಸ್ಟ್ ಪುನಾ ಒಪ್ಪಂದ ಬರುತ್ತೆ. ಈ ಪುನಾ ಒಪ್ಪಂದದಲ್ಲಿ ಮಹಾತ್ಮ ಗಾಂಧಿ ಮತ್ತು ಬಿ ಆರ್ ಅಂಬೇಡ್ಕರ್ ಇವರ ನಡುವೆ ಒಂದು ಒಪ್ಪಂದ ಆಗ್ತದೆ. ಏನಪ್ಪ, ಆನ್ ಬಿಹಾಫ್ ಆಫ್ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಾವಲ್ಲ, ಸೊ ಬ್ಯಾಕ್ವರ್ಡ್ ಕ್ಲಾಸು ಮತ್ತು ಈ ಅಪ್ಪರ್ ಕಾಸ್ಟ್ ಆಫ್ ದಿ ಹಿಂದೂ ಲೀಡರ್ಸ್. ಅಂದರೆ ಈ ಒಂದು ಇಲೆಕ್ಷನಲ್ಲೇ ಒಂದು ರಿಸರ್ವೇಷನ್ ಬೇಕು ನಮಗೆ, ನಮ್ಮದೇ ಆದ ಒಂದು ಏನಪ್ಪ ದಲಿತರಿಗೆ ನಮ್ಮದೇ ಆದ ಒಂದು ಇಲೆಕ್ಟೋರಲ್ ಸೀಟ್ಸ್ ಅಂದರೆ ಒಂದು ರಿಸರ್ವೇಷನ್ ಬೇಕಂತ ಇವರು ತಮ್ಮ ಒಂದು ಮನವಿಯನ್ನು ಅವ್ರ ಮುಂದೆ ಇಡ್ತಾರೆ. ಓಕೆ, ಸೊ ಅಂದರೆ ಆ ಟೈಮಲ್ಲಿ ಈ ಒಪ್ಪಂದ ಆಗ್ತದೆ. ಇದು ಯಾವಾಗ? 1932 ಸೆಪ್ಟೆಂಬರ್. ಬಟ್ ಇಲ್ಲಿ 1928 ಇಲ್ಲಿ ಮೊದಲು ಆ್ಯಕ್ಚುಲಿ ಸೈಮನ್ ಆಯೋಗ ಮೊದಲು ಬಂದಿರ್ತದೆ. ಓಕೆ, ಇದು ಫಸ್ಟ್ ಬರುತ್ತೆ, ಆಮೇಲೆ ನೆಹರು ವರದಿ ಸೆಕೆಂಡು, ಆಮೇಲೆ ಇದು ಥರ್ಡು, ಆಮೇಲೆ ಇದು ಫೋರ್ತು. CABD ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಕಂಡ ರಾಷ್ಟ್ರೀಯ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಓಕೆ, ಅಭಿನವ ಭಾರತ, ಅಖಿಲ ಭಾರತ ಮುಸ್ಲಿಂ ಲೀಗ್, ಕಾಂಗ್ರೆಸ್, ಹೋಳಾದುದ್ದು, ಬಂಗಾಳ ವಿಭಜನೆ ಅಂತ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಅಭಿನವ ಭಾರತ. ಈ ಅಭಿನವ ಭಾರತ ಅನ್ನೋದು ಈ ವಿನಾಯಕ ಸಾವರ್ಕರ್ ಅಂದರೆ ಓಕೆ ವಿ ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್ ಇವರಿಂದ ಇದು ಏನಪ್ಪ ಈ ಅಭಿನವ ಭಾರತ ಏನು ಸ್ಥಾಪನೆ ಆಗ್ತದೆ. ಇದು ಯಾವಾಗ ಆಗುತ್ತೆ? 1904. ಓಕೆ, ಫ್ರೀಡಮ್ ಫೈಟರ್ ವಿನಾಯಕ್ ಸಾವರ್ಕರ್ ಆ್ಯಂಡ್ ಗ್ಯುಸೆಪ್ಪೆ ಮೆಜಿನೀಸ್, ಯಂಗ್ ಇಟಲಿ. ಈ ಒಂದು ಇಟಲಿ ಒಬ್ಬ ಯುವನಿ ಏನಪ್ಪ ಯಂಗ್ ಗ್ಯುಸೆಪ್ ಮೆಜಿನಿಯಿಂದ ಒಂದು ಕೂಡ ಅದು ಎಸ್ಟಾಬ್ಲಿಷ್ ಆಗ್ತದೆ. ಓಕೆ, ನೆಕ್ಸ್ಟು ಅಖಿಲ ಭಾರತ ಮುಸ್ಲಿಂ ಲೀಗ್, ಆಲ್ ಇಂಡಿಯಾ ಮುಸ್ಲಿಂ ಲೀಗ್. ಇದು 1906 ಡಿಸೆಂಬರ್ 1906 ಢಾಕಾದಲ್ಲಿ ಆಗ್ತದೆ. ಇದು ನೆನಪಿರಲಿ, ಢಾಕಾಯಲ್ಲಿ ಬಾಂಗ್ಲಾದೇಶ್. ನೆಕ್ಸ್ಟ್ ಕಾಂಗ್ರೆಸ್ ಹೋಳಾದದ್ದು, ಸೂರತ್ ಸ್ಪ್ಲಿಟ್ ಅಂದ್ರೆ ಈ ಕಾಂಗ್ರೆಸ್ ಸ್ಪ್ಲಿಟ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಮಾಡ್ರೇಟ್ಸ್ ಮತ್ತು ಎಕ್ಸ್ಟ್ರೀಮಿಟ್ಸ್, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಇದು ಹೋಳಾಗ್ತದೆ. ಯಾವಾಗ? ಇದು 1907. ನೆಕ್ಸ್ಟು ಬಂಗಾಳ ವಿಭಜನೆ. ಓಕೆ, ಇದು 1905 ಆಗ್ತದೆ. 1905. ಓಕೆ, ಆ ಒಂದು ಟೈಮಲ್ಲಿ ಈ ವಾಯ್ಸ್ರಾಯ್ ಆಫ್ ಇಂಡಿಯಾ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ? ಈ ಒಂದು ಡಿಸಿಷನನ್ನು ತೋತಾನೆ, ಬೆಂಗಾಲನ್ನು ಸ್ಪ್ಲಿಟ್ ಮಾಡಿಬಿಡೋದು. ಇದರಿಂದ ನಮ್ಮ ಇಂಡಿಯಾದಲ್ಲೇ ಒಬ್ಬರೊಬ್ಬರಲ್ಲೇ ಅಂದರೆ ನಮ್ಮ ಭಾರತೀಯ ಜನತೆ ಮಧ್ಯೆ ಜಗಳ ಹಚ್ಚಿಬಿಡೋದು. ಇದು ಸುಮಾರು 6 ವರ್ಷಗಳ ಕಾಲ ಏನಾಗ್ತದೆ? ಬೆಂಗಾಲ್ ಸ್ಪ್ಲಿಟ್ ಆಗಿರ್ತದೆ. ಮತ್ತು ನೆಕ್ಸ್ಟ್ 1911 ಮತ್ತೆಲ್ಲ ಕೂಡ್ತದೆ. ಬಟ್ ಈಗ ಇದನ್ನು ಕಾಲಾನುಕ್ರಮದಲ್ಲಿ ಮಾಡೋದು. ಮೊದಲು ಅಭಿನವ ಭಾರತ ಆಗುತ್ತೆ, ನೆಕ್ಸ್ಟ್ ಬಂಗಾಳ ವಿಭಜನೆ ಆಗುತ್ತೆ, ನೆಕ್ಸ್ಟ್ ಅಖಿಲ ಭಾರತ ಮುಸ್ಲಿಂ ಲೀಗ್,
ನೆಕ್ಸ್ಟ್ ಲಾಸ್ಟು ಕಾಂಗ್ರೆಸ್ ಹೋರಾಟದ್ದು. ಈ ಕಾಂಗ್ರೆಸ್ ಇದು ಈ ಒಂದು ಸೂರತ್ ಸೆಷನ್ನಲ್ಲಿ ಆಗ್ತದೆ. ಸೂರತ್ ಅಧಿವೇಶನ 1907 ಸೂರತ್ ಸೆಷನ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ADBC. ಓಕೆ, ADBC ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಸಾಹತುಶಾಹಿ ಅವಧಿಯಲ್ಲಿ ಭಾರತದ ವಿವಿಧ ಪ್ರದೇಶಗಳಲ್ಲಿ ರೈತ ದಂಗೆಗಳು ನಡೆದವು. ಈ ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿ. ಇಲ್ಲಿ ಕೆಲವೊಂದು ರೈತ ದಂಗೆಗಳಾಗಿದ್ದಾವೆ. ಓಕೆ, ಸೊ 4 ರೈತ ದಂಗೆಗಳಿದ್ದಾವೆ. ಸೊ ಆ ಒಂದು ದಂಗೆಗಳು ಸರಿಯಾದ ಹೇಳಿಕೆಗಳನ್ನು ಸಂಕೇತದ ಸಹಾಯದಿಂದ ಆರಿಸಿ ಅಂತ ಹೇಳಿದ್ದಾರೆ. ಓಕೆ, ಒಂದನೇದೇನು? ತ್ರಿಪುರಾದ ಕುಕಿ ದಂಗೆ. ಈ ಕುಕಿ ದಂಗೆ, ಓಕೆ, ಸೊ ಇದು ಆ್ಯಕ್ಚುಲಿ ತ್ರಿಪುರಾದಲ್ಲಿ ನಡೀತದೆ. ಯಾವಾಗ? 1860 to 61 ಟೈಮಲ್ಲಿ. ಓಕೆ, ಇದು ತ್ರಿಪುರಾದ ಕುಕಿ ದಂಗೆ ಕರೆಕ್ಟ್. ನೆಕ್ಸ್ಟ್, ಪಂಜಾಬ್ನ ಕೂಕಾ ದಂಗೆ. ಇದು 1849 ನಡೀತದೆ. ಇದು ಕೂಡ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್, ಪಬ್ನಾ ಅಪ್ರೈಸಿಂಗ್ ಅಂದರೆ ಬಂಗಾಳದಲ್ಲಿ ಪಬ್ನಾ ಬಂಡಾಯ. ಇದು 1873 to 76ವರೆಗೆ. ನೆಕ್ಸ್ಟ್ ಲಾಸ್ಟು, ಬಿಹಾರದಲ್ಲಿ ಬಿಸ್ರಾ ಅಲ್ಲ, ಅದು ಬಿರ್ಸಾ. ಓಕೆ, ಬಿರ್ಸಾ ಮುಂಡಾ ಅಂತ ಬರ್ತಾನೆ. ಬಿಸ್ರಾ ಅಲ್ಲ, ಅದು ಬಿರ್ಸಾ ಮುಂಡಾ. ಈ ಒಂದು ದಂಗೆ 1895 ನಡೀತದೆ. ಓಕೆ, ಇದು ಇದಕ್ಕೆ ಈ ಒಂದು ಇಂಗ್ಲೀಷರು ಏನು ಮಾಡ್ತಾರೆ? ಈ ಜಮೀನ್ದಾರಿ ಪದ್ಧತಿಯನ್ನು, ಓಕೆ, ಸೊ ಈ ಒಂದು ಅದನ್ನು ಅಳವಡಿಕೆ ಮಾಡಿರ್ತಾರೆ. ಸೊ ಅದಕ್ಕೆ ಇದರ ಒಂದು ವ್ಯವಸ್ಥೆ ವಿರುದ್ಧ ಹೋರಾಡಲಿಕ್ಕೆ ಈ ಬಿರ್ಸಾ ಮುಂಡಾ ಮುಂದಾಗ್ತಾನೆ. ಸೊ ಇಲ್ಲಿ ಆಪ್ಷನ್ 4 ಎಲ್ಲ ಕರೆಕ್ಟು. ಓಕೆ, ಹೀಗೆ ನೀವು ಎಲ್ಲ ಒಂದು ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಈ ಥರದ ಕ್ವಶನ್ಗಳನ್ನು ಮತ್ತೆ ಮುಂದಿನ ಸೆಷನಲ್ಲಿ ನೋಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಥರದ ಒಂದು ಓಲ್ಡ್ ಕ್ವಶನ್ ಪೇಪರ್ ಬೇಕಾಗಿದ್ದರೆ, ಓಕೆ, ಈ ಒಂದು ಪ್ರಶ್ನೆ ಪತ್ರಿಕೆಯ ಎಲ್ಲ ಒಂದು ಹಿಂದಿನ ಸರಣಿಗಳ ವಿಡಿಯೋ ಬೇಕಿದ್ದರೆ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಪ್ಲೇಲಿಸ್ಟ್ ಲಿಂಕ್ ಮುಖಾಂತರ ನೀವು ಹೋಗಿ ಸರ್ಚ್ ಮಾಡ್ಬೋದು. ಧನ್ಯವಾದಗಳು.